ಅಂತೂ ಇಷ್ಟು ದಿನಕ್ಕಿಂತ ಜಾಸ್ತಿನೇ ಇದೆ ಅನ್ನಿಸ್ತಾ ಇದೆ. ಹೂವೆಲ್ಲ ಬೇಕಾಗಿತ್ತು. ಈಗ ಅದನ್ನೆಲ್ಲ ಹುರಿದು ಬೀಸ್ಕೊಂಬರ್ಬೇಕು. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಬಿಡಿ. ಅದರಲ್ಲೂ ಈ ಬಿಸಿಲಂತೂ ಇಷ್ಟು ದಿನಕ್ಕಿಂತ ಜಾಸ್ತಿನೇ ಇದೆ ಅನ್ನಿಸ್ತಾ ಇದೆ. ಈಗಿನ್ನೂ ಟೈಮ್ ಆಗಿದೆ ಬೆಳಗ್ಗೆ 8:30. ಆದರೆ ವೀಡಿಯೋದಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ ಅಂದರೆ ಮಧ್ಯಾಹ್ನ ಥರ ಕಾಣಿಸ್ತಾ ಇದೆ. ಇನ್ನೇನು ಅಧಿಕ ಮಾಸ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ನಮ್ಮದು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ, ಒಂದು ವಾರ ಆಯಿತು ಕ್ಲೀನಿಂಗ್ ಕೆಲಸ ಶುರು ಮಾಡಿ. ಮೇಲ್ಗಡೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಇದು ಕೆಳಗಡೆ ಪೋರ್ಷನ್ ಮಾತ್ರ ಬ್ಯಾಲೆನ್ಸ್ ಇದೆ. ಹಾಲು, ಕಿಚನು, ಸ್ಟೋರ್ ರೂಮ್, ಪೂಜಾ ರೂಮ್ ಇದಿಷ್ಟು ಮಾಡಬೇಕು ಇನ್ನು 2 ದಿನದಲ್ಲಿ. ಶನಿವಾರ ಒಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ ಮಾಡಬೇಕು. ನಾವು ಯಾವಾಗಲೂ ವರ್ಷಕ್ಕೊಂದ್ಸಲನೇ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ 8ರಿಂದ 10 ತಿಂಗಳು ಬರುತ್ತೆ ನಾವು ಒಂದು ಸಲ ಮಾಡಿಕೊಂಡ್ರೆ. ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಪೈಪಿಂಗ್ ಬಗ್ಗೆ ಕೇಳಿದ್ರಿ ಅಲ್ವಾ, ನಾರ್ಮಲ್ ಪೈಪಿಂಗ್ ಯಾವ ಥರ ಮಾಡಬೇಕು ಒಂದು ಸಲ ತೋರಿಸಿ ಅಂತ. ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಅದನ್ನು ನೋಡ್ಕೊಂಡು ಬನ್ನಿ. ತುಂಬ ಈಸಿ ಮೆಥಡೇ, ಬಿಗಿನರ್ಸು ಕೂಡ ಈಸಿಯಾಗಿ ಕಲಿಬೋದು. ಹಾಗೆ ಇದೊಂದು ಸಾಂಬಾರು ಪೌಡ್ರ್ ರೆಸಿಪಿ. ಅದನ್ನು ಕೂಡ ನಾವು ಯಾವ್ಯಾವ ಐಟಮ್ ಹಾಕ್ತೀವಿ ಅದನ್ನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೀನಿ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಈ ಥರ ನಮ್ಮ ಕಡೆ ಎಲ್ಲರೂ ಹೀಗೆ ಮಾಡ್ಕೊಳ್ಳೋದು. ನಾವು ಬೇಳೆ ಸಾಂಬಾರಾಗಿರಲಿ, ಹುಳಿ, ತರಕಾರಿ ಸಾಂಬಾರು ಎಲ್ಲದಕ್ಕೂ ನಾವು ಈ ಥರ ಪೌಡ್ರೇ ಯೂಸ್ ಮಾಡೋದು. ನಾನ್ ವೆಜ್ಜು, ಮಸಾಲೆ ಐಟಮ್ಗೆಲ್ಲ ಬೇರೆ ಮಾಡ್ಕೊಳ್ತೀವಿ. ಎರಡಕ್ಕೂ ಒಂದೇ ಪೌಡ್ರ್ ಯೂಸ್ ಮಾಡಲ್ಲ, ಎರಡು ಸಪ್ರೇಟ್ ಇರುತ್ತೆ. ಇವತ್ತು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ. ಹೇಗೆ ಒಣಗಿದೆ ಅಂದರೆ ಫುಲ್ಲು ಗರ್ಗರಿ ಆಗಿಬಿಟ್ಟಿದೆ, ಉರಿಯೋದೇ ಬೇಡ ಆ ಥರ. ಮೆಣಸಿನ್ಕಾಯಿ ಎಲ್ಲ ಕೈಯಲ್ಲಿ ಮುಟ್ಟಿದ್ರೇ ಮುರಿದೋಗೋ ಥರ ಅಷ್ಟು ಚೆನ್ನಾಗಿ ಒಣಗೈತೆ. ಈಗ ಅದನ್ನೆಲ್ಲ ಹುರಿದು ಬೀಸ್ಕೊಂಬರ್ಬೇಕು. ಹಸ್ಬೆಂಡು ಡ್ಯೂಟಿ ಹೊರಟೋಗ್ಬಿಡ್ತಾರೆ. ಅವರು ಹೊರಡೋಷ್ಟರಲ್ಲೇ ಸ್ವಲ್ಪ ಎಲ್ಲ ಹುರಿದು ಇಟ್ಬಿಟ್ರೆ ಹೋಗಿ ಬೀಸ್ಕೊಂಬರ್ಬೋದು. ಇಲ್ಲಿ ಏನ ಚೀಲಗಳು ಬೇಕಿತ್ತ? ಅದು ಇಲ್ಲಿ ನೋಡಿ. ಇನ್ನೇನು ಅಧಿಕ ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಫುಲ್ಲು ಮೇಲೆ ಟಾಪಲ್ಲಿ ಸನ್ಲೈಟ್ ಗ್ಲಾಸ್ ಹಾಕಿದಾರಲ್ಲ, ಅದೆಲ್ಲ ಒರೆಸ್ಬೇಕಾಗಿತ್ತು. ಅಲ್ಲೊಂದು ಸ್ವಲ್ಪ ಎಲ್ಲ ವೇಸ್ಟ್ ಐಟಮ್ ಎಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಒಬ್ಬರು ಹೆಲ್ಪರ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ಕ್ಲೀನ್ ಮಾಡ್ಸೋಕ್ಕೆ. ನಾನಿಲ್ಲಿ ಪವನ್ಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ. ಹಾಗೆ ಅವ್ನಿಗೊಂದು ಸ್ವಲ್ಪ ವೆಜಿಟೇಬಲ್ಸು ಎಲ್ಲನೂ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. 8:30 ಅಷ್ಟರಲ್ಲಿ ಅವನು ಮನೆ ಬಿಡ್ತಾನೆ. ಆಲ್ಮೋಸ್ಟ್ 8 ಗಂಟೆ ಅಷ್ಟರಲ್ಲಿ ಈ ರೀತಿ ಟಿಫನ್ ಎಲ್ಲ ರೆಡಿ ಮಾಡಿ ಅವನಿಗೆ ಬಾಕ್ಸ್ ರೆಡಿ ಮಾಡಿ ಇಟ್ಟು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿಲು ಹೆಚ್ಚಾಗೋ ಮೊದಲೇ ಇದನ್ನೆಲ್ಲ ಹುರಿದು ಬಿಟ್ಟರೆ ಸರಿ, ಇಲ್ಲಾಂದರೆ ಸ್ಟವ್ ಮುಂದೆ ನಿಲ್ಲಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಮೊದಲು ಕಾಳುಗಳೆಲ್ಲ ಹುರ್ಕೊಳ್ತೀನಿ, ಲಾಸ್ಟ್ಗೆ ಧನಿಯಾ ಮೆಣಸಿನ್ಕಾಯಿ ಹುರಿತೀನಿ, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ. 1 kg ಮೆಣಸಿನ್ಕಾಯಿ ಅಳತೆ ನಮ್ಮದು. ಅದರಲ್ಲಿ ಕಾಳುಗಳೆಲ್ಲ ನಾವು ಅರ್ಧ kg ಹಾಕ್ತೀವಿ. ಅದನ್ನು ಇದರಲ್ಲಿ ಅಳತೆ ಮಾಡಿ ಹಾಕ್ತೀನಿ. ಅರ್ಧ kg ಅಥವಾ ಇಲ್ಲಾಂದರೆ ಇದರಲ್ಲಿ 2 ಪಾವು, ಇದು ನಾವು ಪಾವು ಅಂತ ಹೇಳ್ತೀವಿ, ಅಥವಾ ಒಂದು ನಾರ್ಮಲ್ ಗ್ಲಾಸನ್ನು ಅಳತೆ ಇಟ್ಕೊಂಡು ಅದರಲ್ಲಿ ಹಾಕ್ಬೋದು. 2 ಗ್ಲಾಸ್ ಅಳತೆ ಥರ ಹಾಕ್ಕೊಂಡು ಎಲ್ಲನೂ ಹುರಿಬೋದು. ಈಗ ಒಂದೊಂದಾಗಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇ ನಾವು KG ಲೆಕ್ಕದಲ್ಲಿ ಅಂಗಡಿಯಿಂದ ತೊಗೊಂಡು ಬಂದರೂ ಮನೆಯಲ್ಲಿ ಸೇರು, ಪಾವು ಇದರಲ್ಲೇ ಅಳತೆ ಮಾಡೋದು, ಅದೇ ಅಭ್ಯಾಸ ಆಗೋಗಿದೆ. ಮತ್ತು ಇದು ರೆಸಿಪಿ ಬಂದು ನಮ್ಮ ಅತ್ತೆಯವರ ತಂಗಿ ಅವರು ಹೇಳ್ಕೊಟ್ಟಿರೋದು. ಅದು ನಾನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಖಾಲಿ ಆದಾಗ ಅದನ್ನು ನೋಡ್ಕೊಂಡು ಅದೇ ಮೆಜರ್ಮೆಂಟಲ್ಲಿ ತರಿಸಿಟ್ಕೊಳ್ತೀನಿ. ಮೊದಲೆಲ್ಲ ಅವರೇ ಮಾಡಿಕೊಟ್ಬಿಡ್ತಾಯಿದ್ರು. ಈಗೇನಂದರೆ ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ, ನಾನು ಕಲ್ತಂಗಾಗುತ್ತೆ ಅಂತ ಈಗ ಒಂದು 2-3 ವರ್ಷದಿಂದ ನಾನೇ ಮಾಡ್ಕೊತಾ ಇದ್ದೀನಿ. ಇದು ಹೇಗೆ ಅಂದರೆ ಸರಿಯಾದ ಅಳತೆ ಮತ್ತು ಹದವಾಗಿ ಹುರಿಬೇಕು. ಇದರಿಂದ ನಾವು ಒಂದು 8ರಿಂದ 10 ತಿಂಗಳಿಟ್ರೂ ಏನೂ ಇದು ಕೆಡೋದಿಲ್ಲ. ಇಲ್ಲಾಂದರೆ ಕೆಲವು ಸಲ ಏನಾಗುತ್ತೆ, ಹುಳ ಬರೋದು ಮತ್ತು ಅದು ಟೇಸ್ಟೇ ಹೋಗ್ಬಿಡೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅವ್ರು ಹೇಗೆ ಹೇಳ್ಕೊಟ್ಟಿದ್ರೋ ಅದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮಗೆ ಸಾಂಬಾರಿಗೆ ಈ ಪೌಡ್ರೇ ಇಷ್ಟ ಆಗೋದು. ಬೇರೆ ರೆಡಿಮೇಡ್ ಅಂಗಡಿಯಿಂದ ತರೋದಾಗಿರಲಿ, ಏನೇ ಹೋಮ್ ಮೇಡ್ ಪ್ರಾಡಕ್ಟ್ ಅಂದರೂ ಕೂಡ ಇಷ್ಟನೇ ಆಗೋದಿಲ್ಲ. ನಮ್ಮ ಮನೆ ಕಡೆ ಸಾಂಬಾರಿಗೆಲ್ಲ ನಾವು ಈ ಥರನೇ ಪೌಡ್ರ್ ಮಾಡ್ಕೊಳ್ಳೋದು. ಅರಿಶಿನ ಕೊಂಬು ಒಂದಷ್ಟು ಏನಕ್ಕಾದರೂ ಪೂಜೆಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಒಂದಷ್ಟು ಎತ್ತಿಟ್ಕೊತಾ ಇದ್ದೀನಿ. ಮಿಕ್ಕಿದ್ದನ್ನು ಹುರಿತಾ ಇದ್ದೀನಿ.
ಜಾಸ್ತಿ ಏನಿಲ್ಲ, ಒಂದು 10-15 ಚೆನ್ನಾಗಿರುವಂಥದ್ದನ್ನು ಎತ್ತಿಟ್ಕೊಂಡ್ರೆ ಮಧ್ಯೆ ಮಧ್ಯೆ ಏನಕ್ಕಾದರೂ ಪೂಜೆಗೆ, ಮಡ್ಲಕ್ಕೆ ಇಡೋದಕ್ಕೆ, ದೇವಸ್ಥಾನಕ್ಕೆ ಕೊಡೋದಕ್ಕೆ ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರಿಬೇಕು. ಆಮೇಲೆ ಮತ್ತೆ ಸಪ್ರೇಟಾಗಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಿಗೆ ಇಡಬೇಕು. ಅದನ್ನು ಚೆನ್ನಾಗಿ ಕುಟ್ಟಿ ಒಂದು ಸ್ವಲ್ಪನಾದರೂ ಪುಡಿ ಪುಡಿ ಆಗೋ ಥರ ಮಾಡಬೇಕು. ಇಲ್ಲಾಂದರೆ ಇದನ್ನು ಹಾಗೆ ಡೈರೆಕ್ಟಾಗಿ ಮಿಷಿನ್ಗೆ ಹಾಕೋಕ್ಕಾಗೋದು ಇಲ್ಲ, ಮತ್ತು ಅವ್ರು ಹಾಕಿಸ್ಕೊಳ್ಳೋದು ಇಲ್ಲ. ಅದನ್ನು ಕುಟ್ಟಿ ಪುಡಿ ಮಾಡಿ ಅಂತ ಹೇಳ್ತಾರೆ. ಈಗ ಎಲ್ಲ ಕೂಡ ಆಲ್ಮೋಸ್ಟ್ ಹುರಿದಿದ್ದಾಯಿತು. ಈಗ ಕರಿಬೇವನ್ನು ಕೂಡ ಹುರಿಬೇಕು. ಹಾಗಾಗಿ ಒಂದು ಸ್ವಲ್ಪ ಅದನ್ನೆಲ್ಲ ಬಿಡಿಸಿಡ್ತಾ ಇದ್ದೀನಿ. ಬೆಳಗ್ಗೆನೇ ಅದನ್ನು ತೊಳೆದು ಬಿಸಿಲಿಗೆ ಇಟ್ಟಿದ್ದೆ. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು, ಹಾಗಾಗಿ ಬೆಳಗ್ಗೆನೇ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ. ಚೆನ್ನಾಗಿ ನೀರೆಲ್ಲ ಹೋಗಿದೆ. ಈಗ ಅದನ್ನು ಈ ಥರ ಎಲ್ಲ ಬಿಡಿಸಿ ಆಮೇಲೆ ಹುರಿಬೇಕು. ಚೆನ್ನಾಗಿ ಹುರಿಬೇಕು. ನಾವು ಕೈಯಲ್ಲಿ ಅದನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ಹುರಿಬೇಕು. ಇದನ್ನು ಇಷ್ಟನ್ನು ಹಾಕಲ್ಲ, ಇದರಲ್ಲಿ 2 ಭಾಗ ಮಾಡ್ಕೊಳ್ತೀನಿ. ಅರ್ಧ ಹುರಿತೀನಿ, ಇನ್ನರ್ಧ ಸಾಂಬಾರು ಪೌಡ್ರೆಲ್ಲ ಮಾಡಿಸ್ಕೊಂಡು ಆದಮೇಲೆ ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಇಡ್ತೀವಿ. ಈ ಥರ ಮಾಡೋದ್ರಿಂದ ಅದಕ್ಕೆ ಹುಳ ಬರಲ್ಲ. ಹಾಗಾಗಿ ನೋಡಿ, ಇದರಲ್ಲಿ ಅರ್ಧ ಮಾತ್ರ ಈಗ ಹುರಿದಿದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹಾಗೆಯೇ ಹಾರಕ್ಕೆ ಬಿಡಬೇಕು. ಯಾಕಂದರೆ ಹುರಿದಾಗ ಸ್ವಲ್ಪ ಮೆತ್ತಗಾಗಿರುತ್ತೆ. ಒಂದು 2 ನಿಮಿಷ ನಾವು ಗಾಳಿಗೆ ಬಿಟ್ಬಿಟ್ರೆ ಪೂರ್ತಿ ಗರ್ಗರಿಯಾಗಿಬಿಡುತ್ತೆ. ಹಾಗಾಗಿ ಈಗ ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿ ಅದನ್ನು ಇಡ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಈ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೇ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಈ ಥರ ಹುರಿಬೇಕು. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಇಟ್ಬಿಟ್ರೆ ಇನ್ನೂ ಪೂರ್ತಿ ಡ್ರೈ ಆಗಿಬಿಡುತ್ತೆ. ಆಮೇಲೆ ಈ ಹುರಿದಿರೋ ಕಾಳುಗಳ ಜೊತೆ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಇದಿಷ್ಟು ಆದಮೇಲೆ ಕೊನೆಯಲ್ಲಿ ಧನಿಯಾ, ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. 1 kg ಮೆಣಸಿನ್ಕಾಯಿನ 3 ಭಾಗ ಮಾಡ್ಕೊಳ್ತೀನಿ. ಅರ್ಧ kg ಈ ಮಣ್ಕಟ್ಟು ಮೆಣಸಿನ್ಕಾಯಿ ಅಥವಾ ಚಿಕ್ಕ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ ಅದು, ಮತ್ತು ಇನ್ನು 1/4 kg ಗುಂಟೂರು ಮೆಣಸಿನ್ಕಾಯಿ, 1/4 kg ಬ್ಯಾಡಗೆ ಮೆಣಸಿನ್ಕಾಯಿ. ಈ ರೀತಿ 1 kg ಮೆಣಸಿನ್ಕಾಯಿಗೆ 1/4 kg ಅಥವಾ 1.5 kg ಧನಿಯಾ ಹಾಕ್ಕೊಳ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. 15ರಿಂದ 18 ಸೇರು ಸಾಂಬಾರು ಪೌಡರ್ ಬರುತ್ತೆ. ಈ ನಾವು ಹಾಕಿರುವಂಥ ಈ ಸಾಮಗ್ರಿಗಳ ಮೆಷರ್ಮೆಂಟ್ಗೆ 15ರಿಂದ 18 ಸೇರು ಸಾಂಬಾರು ಪೌಡ್ರ್ ಬರುತ್ತೆ. ನಮಗೆ ಮಿನಿಮಮ್ 10 ತಿಂಗಳು ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ನಾವು ಯಾವುದಾದ್ರೂ ಹೊಸ ಮನೆಗೆ, ಬಾಡಿಗೆ ಮನೆಯೇ ಆಗಿರಲಿ, ಹೊಸ ಮನೆಗೆ ಹೋಗ್ತೀವಿ ಅಂದರೆ 1 ವರ್ಷದ ತನಕ ಆ ಮನೆಯಲ್ಲಿ ಈ ರೀತಿ ಮೆಣಸಿನಕಾಯಿ ಘಾಟನ್ನು ಹಾಕೋದಿಲ್ಲ, ಉರಿಯೋದಿಲ್ಲ. ಹಾಗಾಗಿ ಮನೆ ಚೇಂಜ್ ಮಾಡಬೇಕು ಅಂದರೆ ಹಳೆ ಮನೆಯಲ್ಲಿ ಇರುವಾಗಲೇ ಮೊದಲೇ ಸಾಂಬಾರು ಪೌಡ್ರ್ ಮಾಡಿಟ್ಕೋತೀವಿ. ಈಗ ಆಲ್ಮೋಸ್ಟ್ ಈ ಮನೆಗೆ ಬರೋ ಮುಂಚೆನೂ ಅಷ್ಟೇ, ಮುಂಚೆ ಇದ್ದಂಥ ಹಳೆ ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡಿಟ್ಕೊಂಡಿದ್ದೆ. ತೀರಾ ಖಾಲಿ ಮಾಡ್ಕೊಳ್ಳಲ್ಲ, ಇನ್ನೊಂದು ವಾರ ಆಗುತ್ತೆ ಅನ್ನೋವಾಗಲೇ ಮಾಡಿಟ್ಕೊಳ್ತೀವಿ. ನೋಡಿ, ಈಗ ಸಾಂಬಾರು ಪೌಡ್ರ್ ಕೂಡ ಮಾಡಿಸ್ಕೊಂಡು ಬಂದಾಯಿತು. ಅದನ್ನೆಲ್ಲ ಸ್ವಲ್ಪ ಗಾಳಿಗೆ ಹಾರಾಕ್ಬಿಟ್ಟು ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಕಲ್ಲುಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಬೇರೆ ಬಾಕ್ಸಲ್ಲಿ ಟೈಟಾಗಿ ಅದನ್ನು ಹಾಕಿ ಮುಚ್ಚಿಟ್ಟಿರ್ತೀವಿ. ಪ್ರತಿದಿನ ಬಳಸೋದಕ್ಕೆ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೋತೀನಿ. ಇವತ್ತು ಸಾಂಬಾರು ಪೌಡ್ರ್ ಮಾಡಿರೋದು. ಮನೆಯೆಲ್ಲ ಅದ್ರ ಘಾಟ್ ಇರುತ್ತೆ ಅಂಥೇಳಿ ಮನೆಯೆಲ್ಲ ಗುಡಿಸಿ ಒರೆಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಈಗ ಅದೇ ಪೌಡರ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕಂದರೆ ಟೇಸ್ಟ್ ನಮಗೆ ಗೊತ್ತಾಗಬೇಕಲ್ವ, ಖಾರ ಜಾಸ್ತಿ ಆಗಿದೆಯಾ ಅಥವಾ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಅಥವಾ ನಮಗೆ ಅದರ ಅಳತೆ ಗೊತ್ತಾಗಬೇಕು. ನಾವು ಹಾಕಿರುವಂಥ ಮೆಣಸಿನ್ಕಾಯಿ ಆಗಿರಲಿ, ಸಾಮಗ್ರಿಗಳು ಕರೆಕ್ಟಾಗಿದೆಯಾ, ಕಲರ್ ಹೇಗೆ ಬಂದಿದೆ, ಇದೆಲ್ಲ ನೋಡಬೇಕಲ್ವ. ಹಾಗಾಗಿ ಅದೇ ಸಾಂಬಾರು ಪೌಡ್ರಿಂದ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಕಲರ್ ಕೂಡ ಚೆನ್ನಾಗಿದೆ. ನನಗೆ ಇವತ್ತು ಒಂದು ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಗರಿಕೆ ಎಕ್ಕದು ಹೂವೆಲ್ಲ ಬೇಕಾಗಿತ್ತು. ಇನ್ನು ಮೇಲ್ಗಡೆ ದಾಸವಾಳ ಹೂವು ಒಂದು ವೈಟು ರೆಡ್ಡು ಎಲ್ಲ ಐತೆ, ಹೋಗಿ ಕಿತ್ಕೊಂಡು ಬರಬೇಕು. ಸ್ವಲ್ಪ ಗರಿಕೆ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಈಗಲೂ ಗೊತ್ತಾ, ತುಂಬಾ ಬಿಸಿಲಿದೆಯಪ್ಪ. ಯಾವಾಗ ಈ ಬಿಸಿಲು ಕಡಿಮೆ ಆಗುತ್ತೋ, ಮಳೆ ಬರುತ್ತೋ ಅನ್ನಿಸ್ತಾ ಇದೆ. ಅದಕ್ಕೆ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ನಾನು ಕೂಡ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ತುಂಬ ಕೆಲಸ ಇದೆ. ಇನ್ನು ತುಪ್ಪದ ಬತ್ತಿ ಎಲ್ಲ ಮಾಡಬೇಕು, ಅಕ್ಷತೆ ಮಾಡಿಟ್ಕೋಬೇಕು. ನೋಡಬೇಕು, ಭಾನುವಾರ ಆದರೂ ಮಾಡಬೇಕು. ಅಮಾವಾಸ್ಯೆ ಕಳೆದ್ಮೇಲೆ ಭಾನುವಾರ ಮಾಡಿಕೊಂಡು ಸೋಮವಾರದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಈ ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಇದು ಅಧಿಕ ಮಾಸದ ಗಣೇಶನ ಪೂಜೆ ವಿಡಿಯೋ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನನ್ನ ಗೆಳತಿ ಚಾನಲ್ನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಬಹುದು. ಬನ್ನಿ, ಈಗ ನಾರ್ಮಲ್ ಪೈಪಿಂಗ್ನ ಹೇಗೆ ಮಾಡೋದು, ಹೇಗೆ ಕೊಡೋದು, ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಿಮಗೆ ತುಂಬಾ ಈಸಿ ಮೆಥಡಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸು ಕೂಡ ಆರಾಮಾಗಿ ಕಲಿಬೋದು. ಮೊದಲು ನೋಡಿ, ಕ್ರಾಸ್ ಪೀಸ್ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ಟೆನ ಈ ಥರ ಸ್ಟ್ರೈಟಾಗಿ ಹಾಕ್ಕೊಂಡು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. 1/4 1.5 ಇಂಚಷ್ಟು ಅಗಲ ಕಟ್ ಮಾಡಿಕೊಂಡ್ರೆ ಸಾಕು. ಉದ್ದ ನೀವು ಬಟ್ಟೆ ಹೇಗೆ ತೊಗೊಳ್ತೀರೋ ಹಾಗೆ. ಬಟ್ಟೆ ಜಾಸ್ತಿ ಇದ್ದರೆ ಉದ್ದ ಬರುತ್ತೆ, ಇಲ್ಲ ಅಂದರೆ ಚಿಕ್ಕದಾಗಿ ಬರುತ್ತೆ, ಪರವಾಗಿಲ್ಲ. ಜಾಯಿಂಟ್ ಹಾಕ್ಕೊಂಡು ಅದನ್ನು ನೆಕ್ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಎಮ್ಮಿಂಗಿಗೂ ಕೂಡ ಇದೇ ಥರ ಕಟ್ ಮಾಡ್ಕೋಬೇಕು, ಪೈಪಿಂಗಿಗೂ ಕೂಡ ಇದೇ ಥರ ಕಟ್ ಮಾಡ್ಕೋಬೇಕು. ನಾನು ನಿಮಗೆ ಥ್ರೆಡ್ ಪೈಪಿಂಗ್ ಕೊಡುವಾಗ
ಮಾಡುವಾಗ ಆ ಪೈಪಿಂಗ್ ಪೀಸ್ನ ಸ್ಟ್ರೈಟಲ್ಲಿ ತೊಗೋಬೇಕು ಅಂತ ಹೇಳಿದೆ. ಬಟ್ ಈ ರೀತಿ ನಾವು ನಾರ್ಮಲ್ ಪೈಪಿಂಗ್ನ ಮಾಡುವಾಗ ಕ್ರಾಸ್ ಆಗೇ ತೊಗೋಬೇಕು. ಸ್ಟ್ರೈಟಾಗಿ ತೊಗೊಂಡ್ರೆ ರೌಂಡ್ ಶೇಪ್ ನೀಟಾಗಿ ಬರಲ್ಲ, ರಿಂಕಲ್ಸ್ ಬರುತ್ತೆ. ಹಾಗಾಗಿ ಈ ಒಂದು ಮಿಸ್ಟೇಕನ್ನು ಮಾತ್ರ ಮಾಡಬೇಡಿ. ಬಟ್ಟೆ ಜಾಸ್ತಿ ಇದ್ದರೆ ಮಾತ್ರ ಆ ಬ್ಲೌಸ್ಗೆ ಪೈಪಿಂಗ್ನ ಕೊಡಿ. ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ, ಪೈಪಿಂಗ್ ನೀಟಾಗಿ ಬರೋದಿಲ್ಲ. ಯಾಕಂದರೆ ಜಾಯಿಂಟ್ ಜಾಸ್ತಿ ಬಂತು ಅಂದರೆ ಪೈಪಿಂಗ್ ನೀಟಾಗಿ ಬರಲ್ಲ. ನೋಡಿ, ಇದರಲ್ಲಿ ನಾನು ಬರೀ 2 ಕಡೆ ಜಾಯಿಂಟ್ ಕೊಟ್ಟಿರೋದು. ಈಗ ಬನ್ನಿ ತೋರಿಸ್ತೀನಿ. ಆದಷ್ಟು ಸಿಲ್ಕ್ ಬ್ಲೌಸ್ ಮತ್ತು ಕಾಟನ್ ಬ್ಲೌಸ್ಗೆ ಪೈಪಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಮತ್ತು ಬಿಗಿನರ್ಸ್ಗೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಬೇರೆ ಬೇರೆ ಥರ ಬಟ್ಟೆಗಳಿಗೆ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ಮತ್ತು ನಿಮಗೆ ಸ್ಟಿಚ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ಬೋದು. ಈಗ ನೋಡಿ ಯಾವ ಥರ ಅಟ್ಯಾಚ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಬ್ಲೌಸ್ನ ಕಂಪ್ಲೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ನೆಕ್ ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡು ಲಾಸ್ಟಲ್ಲಿ ನೀವು ಈ ರೀತಿ ಪೈಪಿಂಗ್ನ ಕೊಡ್ಬೋದು. ಈ ಕ್ರಾಸ್ ಪೀಸ್ನ ಸ್ಟಿಚ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಥರ ನಾವು ಸ್ಟಿಚ್ ಮಾಡುವಾಗ ಮೇಲ್ಗಡೆ ಕ್ರಾಸ್ ಪೀಸ್ನ ಮಾತ್ರ ಒಂದು ಪಾಯಿಂಟಲ್ಲಿ ಅದನ್ನು ಎಳೆದು ಸ್ಟಿಚ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬ್ಲೌಸ್ ನೆಕ್ಕನ್ನು ಎಳೆಯೋಕ್ಕೆ ಹೋಗಬೇಡಿ. ಬರೀ ನಾವು ಏನು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ತಾಯಿದ್ದೀವಿ ಅದನ್ನು ಮಾತ್ರ ಎಳಿಬೇಕು. ಎಳೆದು ನೆಕ್ ಫುಲ್ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ 1 ರೌಂಡ್ ಕ್ರಾಸ್ ಪೀಸ್ನ ಸ್ಟಿಚ್ ಮಾಡಿದ್ದಾಯಿತು. ಈಗಿಲ್ಲಿ ನೀಟಾಗಿ ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಅಟ್ಯಾಚಿಂಗ್ ಮಾಡಿರೋ ಕಚ್ಚಾ ಮುಂದೆ ಬರಬೇಕು. ಈ ಕ್ರಾಸ್ ಪೀಸ್ನ ಅದಕ್ಕೆ ಕವರ್ ಮಾಡಬೇಕು. ಈ ಪಾಯಿಂಟ್ನ ನೀಟಾಗಿ ನೋಡ್ಕೊಳ್ಳಿ, ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಮಧ್ಯದಲ್ಲಿ ಸ್ಟಿಚ್ ಹಾಕೋಬೇಕು. ಏನು ಕ್ರಾಸ್ ಪೀಸ್ ನೀವು ಫೋಲ್ಡ್ ಮಾಡ್ತಾ ಇದ್ದೀರಾ, ಈ ಕಡೆ ಎಡ್ಜ್ಗೂ ಬರಬಾರ್ದು, ಆ ಕಡೆಗೂ ಬರಬಾರ್ದು, ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಈ ಥರ ನೀವು ಮಧ್ಯೆ ಸ್ಟಿಚ್ ಹಾಕ್ಕೊಂಡು ಹೋಗೋದ್ರಿಂದ ಕಚ್ಚಾ ಮೇಲೆ ಕೂಡ ಸ್ಟಿಚ್ ಬೀಳುತ್ತೆ ಮತ್ತು ನೀವು ಕವರ್ ಮಾಡ್ತಾ ಇರೋಂಥ ಕ್ರಾಸ್ ಪೀಸು ಕೂಡ ನೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ಇದು ಯಾಕೆ ಈ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ ಥರ ಮಧ್ಯದಲ್ಲೇ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ನೀವು ಪೈಪಿಂಗ್ ಮಾಡುವಾಗ ಆ ಸ್ಟಿಚ್ ಅಂತೂ ಕಾಣಿಸೋದಿಲ್ಲ. ನೀವು ಇದನ್ನು ಫೋಲ್ಡ್ ಮಾಡುವಾಗ ಅದು ಒಳಗಡೆಗೆ ಸೇರಿಕೊಳ್ಳುತ್ತೆ, ಆ ಸ್ಟಿಚಿಂಗ್ ಕೂಡ ಕಾಣಿಸಲ್ಲ. ಹಾಗಾಗಿ ನೀವು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದು ಸೆಕೆಂಡ್ ಸ್ಟೆಪ್ ಆಯಿತು. ಈಗ ಇದನ್ನು ಒಳಗಡೆಯಿಂದ ನೋಡಿ, ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ, ಒಳಗಡೆಯಿಂದ ನೋಡಿ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಮಾತ್ರ ಕಚ್ಚಾ ಬಂದಿರುತ್ತೆ, ಅದನ್ನು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಇದಂತೂ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಬಿಗಿನರ್ಸ್ಗೆ ಎಷ್ಟೋ ಸಲ ಬ್ಲೌಸೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಕಲಿಯುವಾಗ ಹೊಸದರಲ್ಲಿ ಸ್ಟಿಚ್ ಮಾಡುವಾಗ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗಿದೆ. ಆಮೇಲೆ ಬ್ಲೌಸ್ನ ಆಲ್ಟ್ರೇಷನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನೀವು ಟಿ ವಿ ನೋಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡೆಲ್ಲ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಪೈಪಿಂಗ್ ಅಂತೂ ತುಂಬ ನೀಟಾಗಿ ಅದ್ರ ಮೇಲೇ ಗಮನ ಕೊಟ್ಟು ಮಾಡಬೇಕು. ಈಗ ಕಚ್ಚಾ ಕಟ್ ಮಾಡಾದಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದಂತೂ ತುಂಬಾ ಇಂಪಾರ್ಟೆಂಟ್ ಮೆಥಡ್ ಅಂತಲೇ ಹೇಳ್ತೀನಿ. ಇದು 3ನೇ ಸ್ಟೆಪ್. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಆ ಲೈನ್ ಮೇಲೇ ಹಾಕ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ, ಅಲ್ಲೇ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಇದು ತುಂಬಾ ಈಸಿ ಮೆಥಡ್ ಇದೆ. ಬಿಗಿನರ್ಸ್ಗೂ ಕೂಡ ತುಂಬ ಈಸಿ ಆಗುತ್ತೆ. ನೀವು ಸ್ವಲ್ಪ ನಿಧಾನವಾಗಿ ಕಲಿತ್ರೆ ತುಂಬ ಒಳ್ಳೆಯದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಫೋಲ್ಡಿಂಗ್ ಈಸಿ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕಚ್ಚಾ ಹೊರಗಡೆಯಿಂದ ಕಾಣಿಸುತ್ತೆ ಅನ್ನೋ ಥರ ಇರೋದಿಲ್ಲ. ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಮತ್ತು ಪೈಪಿಂಗ್ನ ನಾವು ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ನಿಧಾನವಾಗಿ ಒಂದೊಂದು ಇಂಚೇ ಮೂವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಿಗಿನರ್ಸ್ ಆದರೂ ಕೂಡ ಅಷ್ಟೇ, ತುಂಬ ಎಕ್ಸ್ಪರ್ಟ್ ಟೈಲರ್ ಆದರೂ ಅಷ್ಟೇ, ನಾರ್ಮಲ್ ಪೈಪಿಂಗ್ನ ಮಾತ್ರ ನಿಧಾನವಾಗೇ ಸ್ಟಿಚ್ ಮಾಡಬೇಕು. ಅದನ್ನು ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನೋಡಿ, ಈ ರೀತಿ ಒಂದು ಇಂಚೇ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ಇದಂತೂ ಈಸಿ ಮೆಥಡ್. 3 ಸ್ಟೆಪ್ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ನೀವು ಸ್ಟಿಚ್ ಮಾಡ್ಕೊಂಡಿದ್ರೆ ಪೈಪಿಂಗ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಇದು ಸೇಮ್ ಕಲರ್ ಇದೆ. ಹಾಗೆ ಇನ್ನೊಂದು ನೋಡಿ, ಕಾಂಟ್ರಾಸ್ಟ್ ಕಲರ್ ಬ್ಲೌಸು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಮೊದಲೆಲ್ಲ ಥ್ರೆಡ್ ಪೈಪಿಂಗ್ ಇರಲೇ ಇಲ್ಲ, ಈ ಥರ ಪೈಪಿಂಗೇ ಹೆಚ್ಚಾಗಿರ್ತಾ ಇದ್ದಿದ್ದು. ನಾವೆಲ್ಲ ಟೈಲರಿಂಗ್ ಕಲಿಯುವಾಗ ನಮಗೊಂದು ಮಾತು ಹೇಳೋರು, ನೀನು ಪೈಪಿಂಗನ್ನು ಪರ್ಫೆಕ್ಟಾಗಿ ಕಲಿತ್ರೆ ನೀನು ಒಳ್ಳೆ ಟೈಲರ್ ಅಂತಲೇ ಅರ್ಥ ಅಂತ ಹೇಳೋರು. ಬಟ್ ಟೈಲರಿಂಗ್ ಕಲಿಯೋರು ಕೂಡ ಅಷ್ಟೇ, ಫಾಸ್ಟಾಗಂತೂ ಪೈಪಿಂಗ್ನ ಕಲಿಯೋಕ್ಕೂ ಆಗಲ್ಲ, ಸ್ಟಿಚ್ ಮಾಡೋಕ್ಕೂ ಆಗಲ್ಲ. ಅದು ಸ್ವಲ್ಪ ನಿಧಾನವಾಗಿ ಟೈಮ್ ಕೊಟ್ಟು ಕಲಿಬೇಕು.
ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಮತ್ತು ನಿಮಗೆ ಒಂದಷ್ಟು ಯೂಸ್ಫುಲ್ ಮಾಹಿತಿಗಳು ಕೂಡ ಇತ್ತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಪೈಪಿಂಗ್ ಮೆಥಡ್ ಹೇಗಿತ್ತು, ನಮ್ಮ ಕಡೆ ಸಾಂಬಾರು ಪೌಡ್ರು ಮಾಡಿರೋಂಥ ವಿಧಾನ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.